ಜಮ್ಮು ಮತ್ತು ಕಾಶ್ಮೀರದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತ ವಿದ್ಯಾರ್ಥಿಗಳು ಕರ್ನಾಟಕಕ್ಕೆ ವಾಪಸ್ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದವರು ವಾಪಸ್. ಕರ್ನಾಟಕದ 13 ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ವಾಪಸ್ ಆಗಿದ್ದಾರೆ. ಶೇರಿ ಕಾಶ್ಮೀರದಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು ಆ ವಿದ್ಯಾರ್ಥಿಗಳು. ಶೇರಿ ಕಾಶ್ಮೀರ ಕೃಷಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿವಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತಹ ಆ ವಿದ್ಯಾರ್ಥಿಗಳನ್ನ ಕರ್ನಾಟಕಕ್ಕೆ ವಾಪಸ್ ತರೋದಕ್ಕೆ ನೆರವಾಗಿದ್ರು ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಟ್ವಿಟರ್ನಲ್ಲಿ ಅಭಿನಂದನೆ ಸಲ್ಲಿಸಿದ್ದಾರೆ ಕುಮಾರಸ್ವಾಮಿ. ಎಲ್ಲ ವಿದ್ಯಾರ್ಥಿಗಳು ಕ್ಷೇಮವಾಗಿ ನವದೆಹಲಿಗೆ ಬಂದಿದ್ದಾರೆ. ನಾಳೆ ಸಂಜೆ ಬೆಂಗಳೂರನ್ನು ತಲುಪುತ್ತಾರೆ ಎನ್ನುವಂತ ಮಾಹಿತಿ ಇದೆ. ಡಿಸ್ಟಿಕ್ ಶಿರಹಟ್ಟಿ ತಾಲೂಕು ಚಬ್ಬಿ ಗ್ರಾಮದವಳು. ನಾನು ಕಾಶ್ಮೀರಲ್ಲಿ ಎಮ್.ಟೆಕ್ ಫುಡ್ ಪ್ರೊಸೆಸಿಂಗ್ ಟೆಕ್ನಾಲಜಿ ಓದ್ತಿದ್ದೆ. ಅಲ್ಲಿ ಸಿಚುವೇಶನ್ಸ್ ಎಲ್ಲ ನೋಡಿದಷ್ಟು ಏನು ಈಸಿ ಇದ್ದಿದ್ದಿಲ್ಲ. ಯಾಕಂದ್ರೆ ಫುಲ್ ನಾವಂತೂ ಫಸ್ಟ್ ಆಪ್ರೇಷನ್ ಸಿಂಧೂರ್ ಆದಮೇಲೆ ಅವತ್ತಿನ ದಿವಸ ನಮಗೇನು ಗೊತ್ತಾಗಿದ್ದಿಲ್ಲ. ಬಟ್ ನೆಕ್ಸ್ಟ್ ಡೇಯಿಂದ ಎಲ್ಲ ಭಾಳ, ಯಾಕಂದ್ರೆ ನಮ್ಮ ವಾತಾವರಣ ಭಾಳ ಇಂಪ್ಯಾಕ್ಟ್ ಮಾಡ್ತು. ಅಲ್ಲೆಲ್ಲ ಫುಲ್ ಫಿಯರ್ಫುಲ್ ಆಗಿತ್ತು ಸಿಚುವೇಶನ್ಸ್ ಎಲ್ಲ. ಎಲ್ಲರೂ ಸ್ಟೂಡೆಂಟ್ಸ್ ಗಾಬರಿಗೊಂಡಿದ್ರು. ಮತ್ತು ಇಲ್ಲೆಲ್ಲ ಟಿ ವಿ ಒಳಗೆಲ್ಲ ನೋಡಿನೂ ನಮ್ಮ ಪೇರೆಂಟ್ಸ್ ಎಲ್ಲನೂ ಭಾಳ ಹೆದರಿದ್ರು. ಲೈಕ್ ವಿ ಆರ್ ಸೋ ಥ್ಯಾಂಕ್ಫುಲ್ ಟು ಅವರ್ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಕುಮಾರಸ್ವಾಮಿ ಸರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಸರ್. ನಮಗೆ ಮೊನ್ನೆಯಿಂದನೂ ಬರ್ಬೇಕು ಅಂದರೆ ಯಾವತ್ತು ಪೊಂಚ್ ಮೇಲೆ ಅಟ್ಯಾಕ್ ಆಯಿತು ಅವತ್ತಿಂದ ಬರಬೇಕಂತ ಇತ್ತು. ನಾವು ಫ್ಲೈಟ್ಸ್ ಟಿಕೆಟ್ ಎಲ್ಲ ಬುಕ್ ಮಾಡಿದ್ರು ನಮಗೆಲ್ಲ ಕ್ಯಾನ್ಸಲ್ ಆಗ್ತೈತೆ. ಯಾಕಂದ್ರೆ ಅಲ್ಲಿ ಏರ್ ಸ್ಟ್ರೈಕ್ ಆಗಿ ಅಲ್ಲಿ ಏರ್ಪೋರ್ಟ್ಸ್ ಎಲ್ಲ ಕ್ಲೋಸ್ ಆದವು. ಅದಕ್ಕೆ ನಾವು ಎಲ್ಲ ಅಪ್ರೋಚ್ ಮಾಡ್ತಿದ್ವಿ ಮೀಡಿಯಾದವ್ರಿಗೆ ಮತ್ತು ಗೌರ್ಮೆಂಟ್ ಅವರಿಗೆಲ್ಲ ಅಪ್ರೋಚ್ ಮಾಡ್ತಿದ್ವಿ. ಕುಮಾರಸ್ವಾಮಿ ಸರ್ ಅವ್ರ ಆಫೀಸಿಂದ ನಮಗೆ ರಿಪ್ಲೈ ಬಂತು. ಹಾಗೆ ನಮಗೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಸರ್ ನಾವು ಅಪ್ರೋಚ್ ಮಾಡಿದಾಗಿಂದ ಹಿಡಿದು ನಮ್ಮ ಜೊತೆ ಈಗಲೂ ಲೈವ್ ಆಗಿ ಕಾಂಟ್ಯಾಕ್ಟಲ್ಲಿದ್ದಾರೆ. ನಾವು ಕಾಲೇಜ್ ಬಿಟ್ಟಾಗಿಂದನೂ ನಮಗೆ ಕಾಂಟ್ಯಾಕ್ಟಲ್ಲೇ ಇದ್ವಿ. ನಾವು ಇಲ್ಲಿಗೆ ಕುಮಾರಸ್ವಾಮಿ ಸರ್ ಮತ್ತು ಅವ್ರ ಆಫೀಸರ್ಸ್ ಇಲ್ಲಿ ಇದ್ದಾರಲ್ಲ ಅವರು ಎಲ್ಲರೂ ನಮ್ಮ ಜೊತೆ ಕಾಂಟ್ಯಾಕ್ಟ್ ಇದ್ದರು. ಮತ್ತು ಅವ್ರು ನಮಗೆ ಲೈವ್ ಆಗಿ ನಮ್ಮನ್ನ ಟ್ರ್ಯಾಕ್ ಮಾಡ್ತಿದ್ರು. ಅಂದರೆ ನಾವು ಯಾವ ಪ್ಲೇಸಲ್ಲಿ ಇದ್ದೀವಿ, ಹೆಂಗೆ ಬರ್ತಿದ್ದೀವಿ. ಡಿಸ್ಟಿಕ್ ಶಿರಹಟ್ಟಿ ತಾಲೂಕು ಚಬ್ಬಿ ಗ್ರಾಮದವಳು. ನಾನು ಕಾಶ್ಮೀರಲ್ಲಿ ಎಮ್.ಟೆಕ್ ಫುಡ್ ಪ್ರೊಸೆಸಿಂಗ್ ಟೆಕ್ನಾಲಜಿ ಓದ್ತಿದ್ದೆ. ಅಲ್ಲಿ ಸಿಚುವೇಶನ್ಸ್ ಎಲ್ಲ ನೋಡಿದಷ್ಟು